ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇದೆಯಲ್ಲ ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂಥ ಚೆನ್ನೈಯನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅನ್ನ ಮಿಸ್ಯೂಸ್ ಆಗಿರುವ ದಾಖಲೆಯನ್ನ ಇವತ್ತು ನಾನು SITಗೆ ಕೊಟ್ಟಿದ್ದೇನೆ. 45 ದಿನ ಏನು ಚೆನ್ನೈ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಮುಖವಾಡ ಹಾಕೋಬೇಕು ಅನ್ನುವ ಏನು ಕೋರ್ಟಿನ ಆದೇಶ ಇತ್ತು, ಆತನಿಗೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದಾಗ ಒಂದು 5 ಜನ ವೆಬ್ಸೈಟ್ ಅವರು ಅವನನ್ನ ಇಂಟರ್ವ್ಯೂಗಳು ಮಾಡಿದ್ದಾರೆ. ಅಂದರೆ ಇಲ್ಲಿಂದ ಬುರ್ಡೆ ಎಲ್ಲರಿಗೂ ಯಾರು ಕಾಣಿಸಬಾರ್ದು, ಯಾರು ನೋಡಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗಿ ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಈ ವಿಟ್ನೆಸ್ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಅನ್ನ ಅನೇಕ ಜನ ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಕೂಡ್ಲಾ ರ್ಯಾಂಪೇಜ್ ಅನ್ನೋ ಪೇಜು, ಅದಾದ ನಂತರ ಕನ್ನಡ ಒಂದು ಪೇಜು, ಡಿಟಾಕ್ಸ್ ಅಂತ ಇನ್ನೊಂದು ಪೇಜು, ಮೊಹಮ್ಮದ್ ಸಮೀರ್ದೊಂದು ಪೇಜು, ಹೀಗೆ ಅನೇಕರು ಕೋರ್ಟಿನ ಲೇವಡಿ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಜುಡಿಷಿಯರಿಯನ್ನ ಜೋಕ್ ಆಗಿ ಮಾಡಿದ್ದಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ಯಾರ ಹತ್ರ ಮಾತಾಡಬಾರ್ದು ಅಂತ ಒಂದು ಕಾರ್ಯಕ್ರಮ ಇದೆ, ಆದ್ರೆ ಅದನ್ನ ಇಂಟರ್ವ್ಯೂಗಳನ್ನು ತಗೊಂಡಿದ್ದಾರೆ. ಅವ್ರೇನ್ ಹೇಳೋದು ಅಂದ್ರೆ ನಾವು ಇಂಟರ್ವ್ಯೂಗಿನ ಮುಂಚೆ ತಗೊಂಡಿದ್ದೀವಿ ಅಂತ ಹೇಳಿ ಈಗ ಹೊಸ ಕತೆ ಕಟ್ತಾ ಇದ್ದಾರೆ. ಅಥವಾ ಅವನು ಕಂಪ್ಲೇಂಟ್ ಕೊಡೋಕೆ ಮುಂಚೆ ನಾನು ಕಂಪ್ಲೇಂಟ್ ವಿಟ್ನೆಸ್ ಅನ್ನ ಮಾತಾಡ್ಸಿದ್ದೀನಿ ಅಂತಾರೆ. ಆದರೆ ಅದು ವಿಷಯ ಅಲ್ಲ. ನೀವು ಕಂಪ್ಲೇಂಟ್ಗಿನ ಮುಂಚೆನೆ ಅವನು ಮಾತಾಡ್ಸಿದ್ರೆ ನೀವು ಷಡ್ಯಂತ್ರದ ಭಾಗಿಯಾಗಿರ್ತೀರ. ಕಂಪ್ಲೇಂಟ್ಗಿನ ಮುಂಚೆನೆ ಚೆನ್ನೈನ ವಿಡಿಯೋ ತಗೊಂಡಿದ್ರೆ ನೀವು ಅದಕ್ಕೆ ಈ ಎಂಟೈರ್ ಏನ್ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಭಾಗಿಯಾಗಿ ಷಡ್ಯಂತ್ರದಲ್ಲಿ ನಿಮ್ಮ ಪಾಲು ಇದೆ. ಯಾವ 5 ಯೂಟ್ಯೂಬ್ಗಳು ಅವನನ್ನ ಡಿಟಾಕ್ಸ್ ಆಗಿರ್ಬೋದು, ರ್ಯಾಂಪೇಜ್ ಆಗಿರ್ಬೋದು, ಮೊಹಮ್ಮದ್ ಸಮೀರ್ ಆಗಿರ್ಬೋದು, ಕರ್ನಾಟಕ ಪೇಜ್ ಆಗಿರ್ಬೋದು, ಅನೇಕ ವೆಬ್ಸೈಟ್ 5 ವೆಬ್ಸೈಟ್ ಹೆಸರುಗಳನ್ನ ಲಿಂಕ್ ಸಮೇತ ಚೆನ್ನಯ್ಯ ಮಾಡಿರ್ತಕ್ಕಂಥ ವಿಡಿಯೋಗಳು, ಇದು ಅರೆಸ್ಟ್ಗಿನ ಮುಂಚೆನ ವಿಟ್ನೆಸ್ ಪ್ರೊಟೆಕ್ಷನ್ ಪೀರಿಯಡ್ ಅಲ್ಲ, ಅದಾದ ನಂತರವ ಈ ಎಲ್ಲವನ್ನು ತನಿಖೆ ಆಗಬೇಕು ಅಂತ ಹೇಳಿ ಇವತ್ತು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಸೈಮನ್ ಅವರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖೇನ ಅವರನ್ನು ಸ್ವೀಕೃತಿ ಮಾಡಿದ್ದಾರೆ. ತಗೊಳಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಇದನ್ನ ನಾನು ಯಾಕೆ ತಗೋಬೇಕು, ಅವರಿಗೆ ಹೇಗೆ ಫಿಲ್ಮ್ಗೆ ಒಂದು ಸೆನ್ಸಾರ್ ಬೋರ್ಡ್ ಇದೆ, ಹೇಗೆ ಸ್ಯಾಟಲೈಟ್ ನ್ಯೂಸ್ಗೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಲ್ಲಿ ಒಂದು ಕಡಿವಾಣ ಇದೆ, ಒಂದು ಅಥಾರಿಟಿ ಇದೆ, ಹೇಗೆ ನ್ಯೂಸ್ ಪೇಪರ್ಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ, ಈ ಡಿಜಿಟಲ್ ಮೀಡಿಯಾಗೆ ಯಾವ ಅಥಾರಿಟಿ ಇದೆ ಅನ್ನುವ ಪ್ರಶ್ನೆಯನ್ನ ನಾನು ಅನೇಕ ಸುಪ್ರೀಂ ಕೋರ್ಟಿನ ಕೇಸ್ಗಳನ್ನ ಇವತ್ತು ದಾಖಲೆಯಾಗಿ ಕೊಟ್ಟಿದ್ದೇನೆ. ಡಿಜಿಟಲ್ ಮೀಡಿಯಾಗೆ ಕರೆಂಟ್ ಅಫೇರ್ಸ್ ಕೊಡುವ ಅಧಿಕಾರ, ಹಕ್ಕು ಇಂಡಿಯನ್ ಜುಡಿಷಿಯರಿಯಲ್ಲಿ ಮತ್ತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಲ್ಲಿ ಇಲ್ಲ ಅನ್ನೋದನ್ನ ಸಾಬೀತನ್ನ ಮಾಡಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ.